ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ, ಆ ಜೀವನ ನನಗೆ ಸಿಗದಿರೋ ಅಷ್ಟು ಪಾಪಿ ಆಗ್ಬಿಟ್ನ ನಾನು. ಮೈನವ್ರೆ, ಯಾರು ನಿಮ್ಮನ್ನ ಪಾಪಿ ಅಂತ ಹೇಳಿದ್ದು? ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅನ್ನೋ ನಿಮಗೆ ಒಳ್ಳೆ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ಮತ್ಯಾಕೆ ನಾನಿಷ್ಟೊಂದು ನೋವು, ಸಂಕಟ, ಕಷ್ಟ ಅನುಭವಿಸ್ತಾ ಇದ್ದೀನಿ? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ಗಂಟ ಈ ಸಮಾಜದ ಮುಂದೆ ನನ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತೈತೆ. ಆತರ ಅವಮಾನದಿಂದ ಬದುಕ್ತೇನಿದ್ರು ಅವ್ರೆ. ನನ್ ಮೇಲಿರೋ ಕಳಂಕದಿಂದ ನನ್ ಯಾರಿಗೂ ಮುಖ ತೋರ್ಸಕ್ ಆಗದೆ ಬೇರೆ ಎಲ್ಲಾದ್ರೂ ಹೋಗಿ ನೆಮ್ಮದಿಯಿಂದ ಜೀವನ ಮಾಡೋಣ ಅಂತ ಅನ್ಕೊಂಡೆ. ಇನ್ನು ಎಷ್ಟು ಕಷ್ಟ ಅನುಭವಿಸೋದು ಅಂತ ಅಲ್ಲೇ ಇದ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಅದು ತೀರ್ತಾನೆ ಇಲ್ಲ. ಮತ್ತೆ 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 ನನಗೆ ಸಮಸ್ಯೆ ಬರ್ತಾನೆ ಐತೆ. ಗೋಡೆ ಚೆಂಡಿನ ತರ ಮತ್ತೆ ಮತ್ತೆ ನಾನು ಅಲ್ಲಿಗೆ ಬಂದು ನಿಂತ್ಕೋತೀವ್ನಿ. ಇದಕ್ಕೆಲ್ಲ ಕೊನೆನೇ ಇಲ್ವಾ ಹಾಗಿದ್ರೆ? ಯಾವ ನೋವು ಇಲ್ದೆ, ಯಾವ ಸಂಕಟನೂ ಇಲ್ದೆ, ಯಾವ ಕಷ್ಟನೂ ಇಲ್ದೆ ನಾನು ಯಾವಾಗ ಜೀವನ ಮಾಡೋದು? ನನ್ಗೆ ಎದುರಾಗ್ ಬರೋರ್ ಕಣ್ಣಲ್ಲಿ ಕಣ್ಣಿಟ್ಟು ನಾನ್ ಯಾವಾಗ ಧೈರ್ಯವಾಗಿ ನೋಡೋದು? ನಾನು ನಂಬ್ಕೊಂಡಿರೋರ್ನ ನಾನು ಯಾವಾಗ ಕಾಪಾಡೋದು? ನಮ್ಮಕ್ಕ ಅವಳ ಜೀವನ ಬಿಟ್ಟು ನನ್ನ ಜೀವನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾಳಲ್ವಾ? ಅವಳ ಜೀವನ ನಾನು ಯಾವಾಗ ದಡಕ್ ಸೇರಿಸೋದು? ಇಂಥ 1000 ಪ್ರಶ್ನೆಗಳು ಪ್ರತಿದಿನ ನನ್ನ ಮನಸ್ಸಲ್ಲಿ ಉಸಿರು ಕಟ್ಸಂಗ್ ಮಾಡ್ತಿದ್ರು ಅವ್ರೆ. ಇದಕ್ಕೆಲ್ಲ ಕೊನೆನೇ ಇಲ್ವಾ? ಅಲ್ಲ ನಂಗೆ ಅರ್ಥನೇ ಆಗ್ತಿಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಏನ್ ತಪ್ಪು ಮಾಡಿದ್ದೀನಿ? ನನ್ನ ಕುಟುಂಬಕ್ಕೋಸ್ಕರ, ನಮ್ಮ ಅಪ್ಪ ಹೆಂಗೋಸ್ಕರ, ನನ್ನ ಮನೆಗೋಸ್ಕರ, ನನ್ನ ಊರವ್ರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದು ನನ್ನ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಲ್ವಾ? ಅದು ತಪ್ಪಾಗೋಯ್ತಾ? ಬಂದಿದ್ ಕಡೆ ಅಲ್ಲ ಎಲ್ರು ನನ್ನೋರು ಅಂತ ನಾನು ಪಳಗದ್ನಲ್ವಾ? ಅದು ತಪ್ಪಾಗೋಯ್ತಾ? ಹೋಗಿದ್ ಕಡೆ ಎಲ್ಲ ಎಲ್ರು ಒಳ್ಳೆಯವರು ಇರ್ತಾರೆ ಅಂತ ಹಾಳಾದ ಫಂಕ್ಷನ್ಗೆ ಹೋದ್ನಲ್ವಾ? ಅದು ತಪ್ಪಾಗೋಯ್ತಾ ಧ್ರುವ ಅವ್ರೆ? ತಪ್ಪಾಗೋಯ್ತಾ? ನನ್ ಮಾಡ್ಬಾರ್ದು ತಪ್ಪು ಏನ್ ಮಾಡಿದೀನಿ ಅಂತಾನೆ ನಂಗೆ ಅರ್ಥ ಆಯ್ತಿಲ್ಲ. ಯಾಕ ದೇವ್ರು ನನ್ಗೆ ಈ ತರ ಶಿಕ್ಷೆ ಕೊಡ್ತಾವನೆ? ಹೇಳಿದ್ರು ಅವ್ರೆ, ಹೇಳಿ. ನೀವ್ ಯಾವ ತಪ್ಪು ಮಾಡಿಲ್ಲ ಮೈನವ್ರೆ. ತಪ್ಪು ಮಾಡಿರೋದೆಲ್ಲ ಈ ಸಮಾಜನೇ. ಅನ್ಯಾಯ ಆಗಿರೋ ಒಬ್ಳು ಹುಡುಗಿಗೆ ಸಮಾಧಾನ ಆಗೋ ತರ 4 ಮಾತು ಹೇಳೋದನ್ನ ಬಿಟ್ಟು ಅವಳಿಗೆ ಪಾಠ ಕಲ್ಸೋದಕ್ ಬರ್ತಿದ್ಯಲ್ಲ ಈ ಸಮಾಜ, ಅವ್ರು ತಪ್ಪು ಮಾಡ್ತಿರೋದು. ಈ ಸಮಾಜದಲ್ಲಿ ಪ್ರತಿಯೊಬ್ರು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಅದ್ಯಾರ ಕಣ್ಗೂ ಕಾಣಿಸಲ್ಲ. ಅವನಿದನಲ್ಲ, ಒಬ್ಳು ಹುಡುಗಿಗೆ ಅವಳಿಗೆ ಗೊತ್ತಾಗದೆ ಇರೋ ತರ ಅನ್ಯಾಯ ಮಾಡ್ಬಿಟ್ಟು ಆರಾಮಾಗಿ ಬಿದ್ದಿದ್ದಾನಲ್ಲ ಎಲ್ಲೋ ಒಂದ್ ಕಡೆ, ಅಂತವನ್ನ ಬೆಳೆಯೋದಕ್ ಬಿಡ್ತಲ್ಲ ಈ ಸಮಾಜ. ಈ ಸಮಾಜದ್ದೇ ಎಲ್ಲ ತಪ್ಪು. ಇಷ್ಟೆಲ್ಲ ಆದ್ಮೇಲೂ ಆ ಪಾಪಿನ ಹುಡುಕ್ದೆ ನಿಮ್ಗೆ ಅನ್ಯಾಯ ಆಗಿದ್ರು ಸುಮ್ಮನೆ ಇದೆಯಲ್ಲ ಈ ಸಮಾಜ. ಈ ಸಮಾಜ ನಿಮ್ ಮುಂದೆ ನಿಂತ್ಕೊಂಡು ತಲೆ ತಗ್ಗಿಸ್ಬೇಕು. ಎಲ್ಲ ಈ ಸಮಾಜದ್ದೇ ಪ್ರಾಬ್ಲಮ್. ಗಂಡು ಮಕ್ಳಿಗೆ ಚಿಕ್ಕ ವಯಸ್ಸಿಂದಾನೆ ಮಾನ ಅಂದ್ರೇನೋ, ಹುಡುಗಿರ್ನ ಮರ್ಯಾದೆಯಿಂದ ನೋಡೋದು ಅಂದ್ರೇನೋ ಅಂತ ಕಲಿಸ್ಬೇಕು. ಈ ಸಮಾಜ ಏನ್ ಹೇಳುತ್ತೆ ಹೇಳಿ? 2 ಕೈ ಸೇರಿದ್ರೇನೆ ಚಪ್ಪಾಳೆ. ಹೆಣ್ಮಕ್ಳು ಅದ್ಬಸ್ತಲ್ಲಿರ್ಬೇಕು. ಹೊತ್ ಮುಳುಗೋದ್ಮೇಲೆ ಹೊಸಲು ದಾಟ್ ಹೊರಗಡೆ ಹೋಗ್ಬಾರ್ದು. ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಹುಡುಗರು ಯಾಕೆ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾರೆ ಅಂತ ಹೇಳ್ತಾರೆ. ಈ ಸಮಾಜಕ್ರಿ ನಾಚಿಕೆ ಆಗ್ಬೇಕು. ನಿಮ್ಗಲ್ಲ, ಎಲ್ಲ ತಪ್ಪು ಮಾಡಿರೋ ಈ ಸಮಾಜ ಏನು ತಪ್ಪು ಮಾಡದೆ ಇರೋ ನಿಮ್ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರಲ್ಲ, ಅದು ತಪ್ಪು. ನನ್ನಂತ ಗಂಡ್ಮಕ್ಳು ನಿಮ್ಮಂತ ಅನ್ಯಾಯ ಆಗಿರೋ ಹೆಣ್ಮಕ್ಳು ಮುಖ ನೋಡೋದಕ್ಕೂ ನಾಚಿಕೆ ಪಡ್ಬೇಕು. ಒಂದು ಒಳ್ಳೆ ಹುಡುಗಿನ ಇಂಥ ಕೆಟ್ಟ ಪರಿಸ್ಥಿತಿಗೆ ತಂದ್ಬಿಟ್ವಾ? ನಮ್ ಗಂಡ್ ಜನ್ಮಕ್ ನಾಚಿಕೆ ಆಗ್ಬೇಕು. ಮೈನವ್ರೆ, ಆದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ.
ಎಷ್ಟೇ ಕಷ್ಟ ಬರ್ಲಿ, ಎಂತ ಅವಮಾನನೇ ನಮಗ್ ಕಾದಿರ್ಲಿ, ನಾನ್ ಮಾತ್ರ ನಿಮ್ ಕೈ ಬಿಡಲ್ಲ. ನಿಮ್ಗೆ ಅನ್ಯಾಯ ಮಾಡಿರೋನ್ಗೆ ಶಿಕ್ಷೆ ಕೊಡ್ಸೋವರೆಗೂ ನಿಮ್ ಹೋರಾಟದಲ್ಲಿ ನಾನ್ ಜೊತೆಯಾಗಿರ್ತೀನಿ. ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ ಮೈನವ್ರೆ? ಹಾಗಾದ್ರೆ ಧೈರ್ಯವಾಗಿರಿ. ಮೊದಲು ನಿಮ್ ಕಣ್ಣು ಒರೆಸ್ಕೊಳ್ಳಿ. ಇನ್ಮೇಲೆ ಯಾವತ್ತೂ ನೀವು ಈ ಥರ ಆಡಬಾರ್ದು, ಈ ಥರ ನೀವು ಕುಕ್ ಹೋಗ್ಬಾರ್ದು. ನಮ್ಮ ಸುತ್ತಲೂ ಏನ್ ನಡೀತಾ ಇದೆ ಅನ್ನೋದನ್ನ ಹತ್ತಿನ ಕಣ್ಣಿಟ್ಕೊಂಡು ಗಮನಿಸ್ತಾ ಇರಬೇಕು. ಭೈರವನ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ ವಿಷಯ ಯಾರಿಗೆ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನ ನಾವು ಮೊದಲು ಕಂಡು ಹಿಡಿಬೇಕು. ಆಗ ಬಾಣ ಬಿಟ್ಟವ್ರು ಯಾರು ಅಂತ ಕಂಡು ಹಿಡಿಯೋಕ್ಕಾಗೋದು. ಹಾಸ್ಪಿಟ್ಲಲ್ಲಿ ಅಷ್ಟು ಜನ ಇದ್ರು, ಜನರನ್ನ ಬಿಟ್ಟು ಭೈರವನ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗಿದಾನಲ್ಲ, ಅವನು ಯಾರೋ ಸಾಮಾನ್ಯದವನಲ್ಲ. ತುಂಬಾ ಜಾಸ್ತಿ ಜನಬಲ, ಹಣಬಲ ಇರೋ ವ್ಯಕ್ತಿನೇ ಆಗಿರ್ಬೇಕು. ಮೈನವ್ರೆ, ಇನ್ಮೇಲಿಂದ ನಾವು ಧೈರ್ಯವಾಗಿರ್ಬೇಕು. ಮಾವ, ನಿಮ್ಗೆ ಎಷ್ಟತಿ ಫೋನ್ ಮಾಡಿದ್ರು ಫೋನೇ ಪಿಕ್ ಮಾಡ್ತಿಲ್ವಲ್ಲ? ದುಡ್ಡೆಲ್ಲ ಅರೇಂಜ್ ಆಗಿದೆ ಮಾವ. ಇರಿ, ಹೋಗಿ ದುಡ್ಡು ತಂದ್ಬಿಡ್ತೀನಿ. ಬೇಡ ತುಳಸಿ. ಮಾವ, ನೀವ್ ಯಾಕೆ ಬೇಡ ಅಂತಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇವರೆಲ್ಲ ಯಾರು ನಿಮ್ಮನ್ನ ಏನೂ ಕೇಳಲ್ಲ. ಇವ್ರಿಗೆಲ್ಲ ಹೇಳಿ ನಾನು ಅರ್ಥ ಮಾಡ್ಸಿದೀನಿ. ಇನ್ಮೇಲೆ ನೀವ್ ಈ ದುಡ್ಡು ತಗೊಳ್ಳೋದಕ್ಕೆ ಯಾವ ಕಂಡೀಷನ್ನೂ ಇಲ್ಲ. ಈಗ ಅರ್ಥ ಮಾಡ್ಕೊಂಡ್ರ? ತುಂಬಾ ತಡವಾಗಿ ಅರ್ಥ ಮಾಡ್ಕೊಂಡ್ರು. ಆಗಿದ್ದೆಲ್ಲ ಆಗೋಗಿದೆ. ಈಗ ನೀನು ದುಡ್ಡು ತಂದ್ಕೊಟ್ರು ಯಾರಿಗೂ ಏನು ಪ್ರಯೋಜನ ಇಲ್ಲ ತುಳಸಿ. ಯಾಕ್ ಮಾವ, ಏನಾಯ್ತು? ಏನಾಯ್ತಾ? ಏನಾಯ್ತಾ? ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ಬೈರಾಲಿಂದ ಎಸ್ಕೇಪ್ ಆಗೋಗಿದ್ದ. ಯಾರೋ ಗೊತ್ತಿಲ್ಲದೆ ಇರೋನು ಮೈನಾ ಜೀವನನ ಹಾಳು ಮಾಡ್ದ. ಇವಾಗ ಎಲ್ಲ ಗೊತ್ತಿರೋ ನೀವು ಮೈನಾ ಜೀವನನ ಮತ್ತೆ ಹಾಳು ಮಾಡಿದ್ರಿ. ಸಂತೋಷನಾ, ಸಮಾಧಾನನ ಎಲ್ರಿಗೂ? ಯಾಕೋ ಯಾಕೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ? ಯಾರೋ ಮೈನಾ ಜೀವನನ ಹಾಳು ಮಾಡಿದ್ದು? ನೀನೇ ಸರ್ಸು. ತುಳಸಿ ನನ್ಗೆ ಒಡವೆ ಕೊಟ್ಟಾಗ ತಗೊಂಡು ಹೋಗೋದಕ್ಕೆ ನೀನ್ ಬಿಡ್ಬೇಕಿತ್ತು. ಆಗ ನಾನು ಅಲ್ಲಿಗೆ ಬೇಗ ತಲುಪ್ತಿದ್ದೆ. ಬೈರ ಎಸ್ಕೇಪ್ ಆಗೋಷ್ಟರಲ್ಲಿ ಅವನ ತಡೀತಿದ್ದೆ. ಈಗ ಎಲ್ಲ ಹಾಳಾಗೋಯ್ತು. ಮೈನಾ ಈ ಸ್ಥಿತಿಗೆ ಬಂದಿರೋದಕ್ಕೆ ಕಾರಣ ಯಾರು ಅಂತ ಹುಡ್ಕೋದಕ್ಕೆ ಅವನೊಬ್ನೇ ನಮಗ್ ಗೊತ್ತಿದ್ದಿದ್ದು.